ಯಾದಗಿರಿ ಜಿಲ್ಲೆಯ ಚೆಲ್ಹೇರಿ ಗ್ರಾಮದಲ್ಲಿ ಗಡಿ ವಿವಾದ ಹಾಗೂ ಅಕ್ರಮ ಮರಳು ದಂಧೆ ವಿರುದ್ಧ ಕೆಆರ್ಎಸ್ ಪಕ್ಷದ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸಲಾಗಿದೆ. ಗ್ರಾಮಸ್ಥರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಟ್ಕಲ್ ತಾಲೂಕಿನ ಚೆಲ್ಹೇರಿ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಹಾಗೂ ಗಡಿ ವಿವಾದ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಪ್ರತಿದಿನ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗಡಿ ನಡೆಸಿ ಸಮಸ್ಯೆ ಪರಿಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ, ಜಲದ ಮೇಲೆ ಎಲ್ಲದರ ಮೇಲೆ ಇವತ್ತು ಅತ್ಯಾಚಾರ ಮಾಡಿ ಇವತ್ತು ಮರಳು ಮತ್ತು ನೀರನ್ನು ಒಯ್ಯಕೈತಾರ ಅಂತ ಭ್ರಷ್ಟ ತೆಲಂಗಾಣ ಸರ್ಕಾರಕ್ಕೆ ಇವತ್ತು ನೇರವಾಗಿ ಸವಾಲು ಹಾಕಿ ಕೆಆರ್ಎಸ್ ಪಕ್ಷ ಮತ್ತು ರೈತರ ವತಿಯಿಂದ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಈ ಉಪವಾಸ ಸತ್ಯಾಗ್ರಹಕ್ಕೆ ನಾಡ ಪ್ರೇಮಿಗಳು, ರೈತಾಪಿ ವರ್ಗದವರು, ವಿವಿಧ ಸಂಘಟನೆದವರು ಬಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ನಮ್ದೊಂದು 5 ಬೇಡಿಕೆಗಳು: ಗಡಿಭಾಗ ಗುರುತಿಸಬೇಕು ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕು ಮತ್ತು ಇಲ್ಲಿ ಆದಂಥ ಅಕ್ರಮವನ್ನು ಉನ್ನತ ತನಿಖೆ ಮಾಡಿ ಮತ್ತು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಸುಮಾರು ದಿನ 70-80 ಟ್ರ್ಯಾಕ್ಟರ್ಗಳು ಡೈಲಿ ಒಯ್ತಿದ್ವು. ನಿನ್ನೆಯಿಂದ ನಾವು ಬಂದು ಕುಂತೀವಿ ಅಂದಮೇಲೆ ನಿನ್ನೆಯಿಂದ ಒಂದು ಟ್ರ್ಯಾಕ್ಟರ್ ಬಂದಿಲ್ಲ, ಇವತ್ತೂ ಬಂದಿಲ್ಲ. ಬರೀ ಬಂದು ನೋಡ್ತಾರ ಹೋತಾರ. ನಾವು ಟೆಂಟ್ ಕಿತ್ತಿದ ಮೇಲೆಗಿನ ಬಂದು ಹೊಡಿಬೇಕನ್ನೋ ಉದ್ದೇಶ ಅದ. ಆದರೆ ತಹಸೀಲ್ದಾರ್ ಅವರು ನಿನ್ನೆ ಬಂದು ಬರೀ ಮನವಿ ಕೊಡ್ರಿ, ನೋಡೋಣ, ಮಾಡಮ್ಮ, ಆಫೀಸ್ ಬರ್ರಿ, ಮಾತಾಡೋಣ ಅಂತಾರ. ನಾವೇನು ಇಲಿಗಲ್ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ. ಇಲ್ಲಿ ಲೀಗಲ್ ಆಗಿ ಏನಾದ ಏನಿಲ್ಲ ಸತ್ಯಾಂಶ